ನಮಸ್ಕಾರ ಸ್ನೇಹಿತರೆ, ಎಲ್ಲ ಶಿಕ್ಷಕ ಆಕಾಂಕ್ಷಿಗಳಿಗೆ ನಮ್ಮ ಚಾನಲ್‌ಗೆ ಸುಸ್ವಾಗತ. ದೈಹಿಕ ಶಿಕ್ಷಕರ ನೇಮಕಾತಿ ಸಾಕಷ್ಟು ಆಕಾಂಕ್ಷಿಗಳು ಕಾಯ್ತಾ ಇದ್ದಾರೆ. ಅವರಿಗೆ ಭಾರಿ ಅಪ್ಡೇಟ್ ಕೂಡ ಬಂದಿದೆ. ನೇಮಕಾತಿ ನಾವು ಮಾಡ್ತೀವಿ ಅಂತೇಳಿ ಸಚಿವರು ಕೂಡ ಹೇಳಿದ್ದಾರೆ. ಬಟ್ ಇಲ್ಲಿ ಎಷ್ಟು ನೇಮಕಾತಿ ಇದೆ, ಎಷ್ಟು ಖಾಲಿಯಿದೆ, ಎಷ್ಟು ಭರ್ತಿ ಮಾಡ್ತಾರೆ, ಏನು ಸಂಪೂರ್ಣ ಮಾಹಿತಿನ ಪೇಪರ್‌ನಲ್ಲಿ ಕೂಡ ಬಂದಿದೆ. ತಿಳಿಸ್ಕೊಡ್ತೀವಿ. ಆ ಚಾನಲ್‌ಗೆ ಸಬ್ಸ್ಕ್ರೈಬ್ ಆಗಿ. 4,000 ಪ್ಲಸ್ ದೈಹಿಕ ಶಿಕ್ಷಕರ ಹುದ್ದೆ ಖಾಲಿ ಇದೆ. ಕೆಲವೇ ಹುದ್ದೆಗಳು ಭರ್ತಿ ಕೂಡ ಆಗಿದ್ದಾವೆ. ಖಾಲಿ ಹುದ್ದೆಗೂ ನೇಮಕಕ್ಕೂ ಭಾರಿ ವ್ಯತ್ಯಾಸ ಕೂಡ ಇದೆ. ಕೆಲವೇ ಹುದ್ದೆಗಳನ್ನು ಭರ್ತಿ ಕೂಡ ಮಾಡಿದ್ದಾರೆ. ಆಕಾಂಕ್ಷಿಗಳು ವಯೋಮಿತಿ ಮೀರುವ ಆತಂಕ ಇದೆ. 4,000ಕ್ಕೂ ಅಧಿಕ ಶಿಕ್ಷಕರು ನಿವೃತ್ತಿ ಕೂಡ ಆಗ್ತಾ ಇದ್ದಾರೆ. ದೈಹಿಕ ಶಿಕ್ಷಕರ ನೇಮಕಾತಿಗೆ ಆರ್ಥಿಕ ಇಲಾಖೆ ಅನುಮತಿ ನೀಡಿದ್ರು ಕೂಡ ಇಲ್ಲಿ ಒಂದಿಟ್ಟು ವಿಳಂಬ ಕೂಡ ಆಗಿದೆ. ನೋಡೋಣ ಬನ್ನಿ. ಇಲ್ಲಿ ಒಂದಿಟ್ಟು ರಾಜ್ಯದಲ್ಲಿ ಸರ್ಕಾರಿ ಪ್ರಾಥಮಿಕ ಶಾಲೆಗಳು ಹಾಗೂ ಮತ್ತೆ ಪದವಿ ಪೂರ್ವ ಕಾಲೇಜುಗಳಲ್ಲಿ ದೈಹಿಕ ಶಿಕ್ಷಕರ ನೇಮಕಾತಿಗೆ ಸರ್ಕಾರ ವಿಳಂಬ ಕೂಡ ಮಾಡ್ತಾ ಇದೆ. ಆರ್ಥಿಕ ಇಲಾಖೆ ಅನುಮೋದನೆ ಕೊಟ್ಟರು ಕೂಡ ಈ ರೀತಿ ನೇಮಕಾತಿ ಮಾಡ್ತಿಲ್ಲ. ಇನ್ನೊಂದೆಡೆ 4,000ಕ್ಕೂ ಅಧಿಕ ಹುದ್ದೆಗಳು ಖಾಲಿ ಇದ್ರು ಕೂಡ ಸರ್ಕಾರ ಕೆಲ ಹುದ್ದೆಗಳ ಮಾತ್ರ ನೇಮಕಾತಿ ಕೂಡ ಮಾಡಿದ್ದಾರೆ. ದೈಹಿಕ ಶಿಕ್ಷಣ ಕಡ್ಡಾಯಗೊಳಿಸಿರುವ ಸರ್ಕಾರ ಆದೇಶ ತಕ್ಕಂತೆ ಶಾಲೆಗಳಿಗೆ ಶಿಕ್ಷಕರ ನೇಮಕಾತಿ ಕೂಡ ಮಾಡ್ತಾ ಇಲ್ಲ. ಬಹುತೇಕ ಶಾಲೆಗಳಲ್ಲಿ ದೈಹಿಕ ಶಿಕ್ಷಕರು ಇಲ್ಲ. ಮಕ್ಕಳಿಗೆ ಪಠ್ಯೇತರ ಚಟುವಟಿಕೆ ಕೂಡ ನಿಂತು ಹೋಗ್ತಾ ಇದೆ. ಬರೋಬ್ಬರಿ 48,465 ಪ್ರಾಥಮಿಕ ಶಾಲೆಗಳು, 6,845 ಅನುದಾನಿತ ಶಾಲೆಗಳಲ್ಲಿ ಈ ಹಿಂದೆ 6,777 ದೈಹಿಕ ಶಿಕ್ಷಕರ ಹುದ್ದೆಗಳು ಮಂಜೂರಾಗಿದ್ರು ಕೂಡ ನೇಮಕಾತಿ ಕೂಡ ನಡೆದಿಲ್ಲ. ಅದರಲ್ಲೂ ನಿಮಗೆ 4,000ಕ್ಕೂ ಹೆಚ್ಚು ನಿಮಗೆ ದೈಹಿಕ ಶಿಕ್ಷಕರು ಇನ್ನೇನು ರಿಟೈರ್ಮೆಂಟ್ ಸಮೀಪದಲ್ಲಿದ್ದಾರೆ. ಆ ನಿಟ್ಟಿನಲ್ಲಿ ಸಮಸ್ಯೆ ಕೂಡ ಆಗಿದೆ. ಈ ಸಂದರ್ಭದಲ್ಲಿ ಹುದ್ದೆಯನ್ನು ಭರ್ತಿ ಮಾಡೋದೇ ಮರೆತೋಗಿದೆ ಅಂತ ಹೇಳಿ ಕೇಳ್ತಾ ಇದ್ದಾರೆ. ಬಟ್ ಈಗ ಸರ್ಕಾರ ಪ್ರಾಥಮಿಕ ಶಾಲೆಗಳಲ್ಲಿ ಸಮಗ್ರ ಕರ್ನಾಟಕದಲ್ಲಿ 703, ಕಲ್ಯಾಣ ಕರ್ನಾಟಕದಲ್ಲಿ ಬರೋಬ್ಬರಿ 380 ಹಾಗೂ ಪ್ರೌಢಶಾಲಾ ವಿಭಾಗದಲ್ಲಿ 670, ಕಲ್ಯಾಣ ಕರ್ನಾಟಕದಲ್ಲಿ 210 ಹುದ್ದೆಗಳಿಗೆ ಭರ್ತಿ ಮಾಡೋದಕ್ಕೆ ಅನುಮೋದನೆ ಕೊಟ್ಟಿದೆ. ಬಟ್ ಸರ್ಕಾರ ನೇಮಕಾತಿ ಮುಂದಾಗಿರೋದು ಕಡಿಮೆ ನೇಮಕಾತಿ, ಬಿಕಾಸ್ ಇನ್ನು ಕೂಡ ಹೆಚ್ಚು ವೇಕೆಂಟ್ ಕೂಡ ಇದೆ. ಎಲ್ಲಾನು ಕೂಡ ನೇಮಕಾತಿ ಮಾಡಬೇಕು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಬಹುತೇಕ ಶಾಲೆಗಳಲ್ಲಿ ದೈಹಿಕ ಶಿಕ್ಷಕರು ಇಲ್ಲ. ರಾಜ್ಯದಲ್ಲಿ 48,465 ಪ್ರಾಥಮಿಕ ಶಾಲೆಗಳು ಹಾಗೂ 6,842 ಅನುದಾನಿತ ಶಾಲೆಗಳು ಇದಾವೆ. ಅದರಲ್ಲಿ 6,777 ದೈಹಿಕ ಶಿಕ್ಷಕರ ಹುದ್ದೆಗೆ ಮಂಜೂರಾತಿ ಮಾಡಿದ್ರು ನೇಮಕಾತಿ ಮಾಡಬೇಕಾಗಿತ್ತು. ಬಟ್ ನೇಮಕಾತಿ ಕೂಡ ಮಾಡಿಲ್ಲ. ಸರ್ಕಾರ ಮೌನ ಆಗಿದೆ. ಇದಕ್ಕೆ ನಿರುದ್ಯೋಗಿಗಳು ಏನ್ ಹೇಳಿದ್ದಾರೆ ಅಂದ್ರೆ, ರಾಜ್ಯ ಸರ್ಕಾರ ದೈಹಿಕ ಶಿಕ್ಷಕರ ನೇಮಕಾತಿ ವಿಚಾರದಲ್ಲಿ ಸಾಕಷ್ಟು ನಿರ್ಲಕ್ಷ್ಯತನ ತೋರಿಸ್ತಾ ಇದೆ. KKRDB ಯಲ್ಲಿ ಸಾಕಷ್ಟು ಅನುದಾನಗಳು ಲಭ್ಯವಿದ್ದು ಕೂಡ ಸರ್ಕಾರ ನೇಮಕಾತಿ ಮಾಡಬಹುದು, ಆದ್ರೂ ಕೂಡ ನೇಮಕಾತಿ ಮಾಡ್ತಿಲ್ಲ. ಸಾಕಷ್ಟು ಆಕಾಂಕ್ಷಿಗಳಿಗೆ ವಯೋಮಿತಿ ಮೀರಿದ್ದು ಸರ್ಕಾರ ಇನ್ನಾದ್ರೂ ನೇಮಕಾತಿ ಕೂಡ ಮಾಡಿ ಅಂತ ಹೇಳಿದ್ದಾರೆ. ಇನ್ನು ಮಕ್ಕಳಿಗೆ ದೈಹಿಕ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಸರ್ಕಾರ ಪ್ರತಿ ವರ್ಷದಿಂದ 10ನೇ ತರಗತಿ ಮಕ್ಕಳಿಗೆ ಪಠ್ಯಪುಸ್ತಕ ಕೊಡುತ್ತದೆ. ಅದರಲ್ಲೂ ಕೂಡ ಬೋಧನೆ ಮಾಡಲು ಶಿಕ್ಷಕರೇ ಇಲ್ಲದಂತೆ ಆಗಿದೆ. ಪುಸ್ತಕಗಳು ಧೂಳು ಹಿಡಿತದೆ ಅಂತ ಕೂಡ ಮಾಹಿತಿ ಬಂದಿದೆ. ದೈಹಿಕ ಶಿಕ್ಷಣಕ್ಕೋಸ್ಕರ ಅವರು ಶಿಕ್ಷಕರೇ ಇಲ್ಲ, ಬಟ್ ಬುಕ್ಸ್ ಮಾತ್ರ ಸಪ್ಲೈ ಮಾಡ್ತಾ ಇದ್ದಾರೆ ಅಂತ ಕೂಡ ಹೇಳಿದ್ದಾರೆ. ಇಲ್ಲಿ ಮಂತ್ರಾಲಯದ ರಾಯರಿಗೆ ನಿರುದ್ಯೋಗಿಗಳು ಕೂಡ ಪತ್ರ ಕೂಡ ಬರೆದಿದ್ದಾರೆ. ಸರ್ಕಾರ ಮಾನ್ಯತೆ ನೀಡಿ ರಾಜ್ಯದಲ್ಲಿ CPED ಮತ್ತೆ BPED ಕೋರ್ಸ್ಗಳಿಗೆ ಸರ್ಕಾರವೇ ಮಾನ್ಯತೆ ನೀಡಿ ನಡೆಸ್ತಾ ಇದೆ. ಆದರೆ ಈ ಕೋರ್ಸ್ಗಳಿಗೆ ಪೂರ್ಣಗೊಳಿಸುವವರಿಗೆ ಕೆಲಸ ಸಿಗ್ತಾ ಇಲ್ಲ, ಕೆಲಸದ ಭರವಸೆ ಕೂಡ ಇಲ್ಲ. ಹೀಗಾಗಿ ಕಷ್ಟಪಟ್ಟು ಹೋದ್ರು ಕೂಡ ಕೆಲಸ ಸಿಗದೆ ಖಾಸಗಿ ಶಾಲೆಯಲ್ಲಿ ಅತಿ ಕಡಿಮೆ ವೇತನಕ್ಕೆ ನಾವು ದುಡಿಬೇಕಾಗಿರುತ್ತೆ. ಈ ರೀತಿ ಸಮಸ್ಯೆ ಕೂಡ ಆಗಿದೆ. ಇನ್ನ ವಸತಿ ಶಾಲೆಗಳಲ್ಲಿ ವಾರ್ಡನ್ಗೆ ನೇಮಕಾತಿ ಕೂಡ ಮಾಡ್ತಾರಲ್ಲ, ಅದಕ್ಕೂ ಕೂಡ ನಮ್ಮನ್ನ ಪರಿಗಣನೆ ಮಾಡಬೇಕು. ಸರ್ಕಾರ ನಡೆಗೆ ನಾವು ಬೇಸರ ಹೊಂದಿದ್ದೀವಿ ಅಂತ ಹೇಳಿ ಮಂತ್ರಾಲಯದ ಶ್ರೀ ರಾಘವೇಂದ್ರ ಸ್ವಾಮಿಗೆ ಮನವಿ ಪತ್ರ ಬರೆದು ಸರ್ಕಾರಕ್ಕೆ ಒಳ್ಳೆ ಬುದ್ಧಿ ಕೊಡುವಂತೆ ಕೇಳಿಕೊಳ್ಳಬೇಕು ಅಂತ ಹೇಳಿ ಮನವಿ ಕೂಡ ಮಾಡಿದ್ದಾರೆ. ಒಟ್ಟಾರೆ ಈ ಗೊಂದಲ ಇದೆ. ಸಚಿವರು ಹೇಳಿದ್ದಾರೆ ನೇಮಕಾತಿ ಮಾಡ್ತೀವಿ ಅಂತ ಹೇಳಿ, ದೈಹಿಕ ಶಿಕ್ಷಣ ನೇಮಕಾತಿ ಮಾಡ್ತೀವಿ ಅಂತ. ಪ್ರಾಬಬ್ಲಿ ನಿಮಗೆ TET ಕಡ್ಡಾಯ ಅನ್ಸುತ್ತೆ. ಈ ಸಂದರ್ಭದಲ್ಲಿ ನಿಮಗೆ ಕ್ಲಾರಿಟಿ ಸಿಗಬೇಕಾಗುತ್ತೆ. TET ಕಡ್ಡಾಯ ಅಂತ ಹೇಳಿ ಮೂಲಗಳಿಂದ ಹೇಳ್ತಾ ಇದ್ದಾರೆ, ಬಟ್ ಕ್ಲಾರಿಟಿ ಇಲ್ಲ. ಬಟ್ ನಿಮಗೆ ನೇಮಕಾತಿ ಪೆಂಡಿಂಗ್ ಇದೆ. ಸರ್ಕಾರ ಅಧಿಸೂಚನೆ ಹೊರಡಿಸ್ತೀವಿ ಅಂತ ಹೇಳಿದ್ದಾರೆ. ಬಟ್ ಅದು ಎಷ್ಟು ನೇಮಕಾತಿ ಮಾಡ್ತಾರೆ ಅಂತ ಗೊತ್ತಿಲ್ಲ. ಇನ್ನೇ ಶಿಕ್ಷಕರ ಕೊರತೆ ಕೂಡ ಇದೆ. ದೈಹಿಕ ಶಿಕ್ಷಕರನ್ನ ಕಡೆಗಣಿಸ್ತಾ ಇದ್ದಾರೆ, ಅವರಿಗೆ ಪ್ರಿಫರೆನ್ಸ್ ಕೂಡ ಕೊಡ್ತಾ ಇಲ್ಲ ಅಂತೇಳಿ ಆರೋಪ ಬರ್ತಾ ಇದೆ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್. ಥ್ಯಾಂಕ್ ಯು.